ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ಇಲ್ಲಿಗೂ ಹೊರಟಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ಹೌದು, ನಾನಿವತ್ತು ಹೊಸಪೇಟೆಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದ್ರೆ ನನ್ನ ಪಾರ್ಲರ್ಗೆ ಬೇಕಿರ್ತಕ್ಕಂಥ ಫರ್ನಿಚರ್ಸು ಅಥವಾ ಕಾಸ್ಮೆಟಿಕ್ಸ್ ಎಲ್ಲ ತರಬೇಕು ಅಂತ ಹೋಗ್ತಾ ಇದ್ದೀನಿ. ಹಾಗೆ ಹೋಗ್ತಾ ಅಮ್ಮನ ದರ್ಶನನೂ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ವಿ. ಯಾವಾಗಲೂ ನನಗೆ ಹೋಗ್ಬೇಕಾದ್ರೆ ಆ ರೂಟಿಗೆ ಹೊಸಪೇಟೆಗೆ ಹೋಗ್ಬೇಕಾದ್ರೆ ಮಾತ್ರ ನಾನು ಅಮ್ಮನ ದರ್ಶನ ಮಾಡ್ಕೊಳ್ಳೋದು ಹೋಗೋದೇ ಇಲ್ಲ. ನಾವು ಬೈಕ್ ಮೇಲೆ ಹೋಗಿರ್ತೀವಿ ಜಾಸ್ತಿ, ಹಂಗಾಗಿ ಇಳ್ಕೊಂಡು ಅಮ್ಮನ ದರ್ಶನ ಮಾಡ್ಕೊಂಡು ಕೈ ಮುಗಿದ್ಕೊಂಡು ಹೋಗ್ತೀವಿ. ಆಷಾಢ ಮಂಗಳವಾರ ಆದ್ದರಿಂದ ಅಮ್ಮನ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದ್ರು. ಹಾಗೆ ಲೇಟ್ ಕೂಡ ಆಗಿತ್ತು ನಾವು ಹೋಗೋದು, 12 ಗಂಟೆ 12:30 ಆಗಿತ್ತು. ಸೊ ಬೆಳಿಗ್ಗೆ ಆದರೆ ಫುಲ್ ರಶ್ ಇರುತ್ತೆ ನೋಡಿ, ಕಾಲಿಡೋಕ್ಕೂ ಜಾಗ ಇರೋದಿಲ್ಲ, ಅಷ್ಟು ರಶ್ ಇರುತ್ತೆ. ಹೋಗ್ತಾ ಬರ್ತಾ ಆದ್ರೂ ಜನ ಬಸ್ಸಲ್ಲಿ ಕೈ ಮುಗ್ದೆ ಹೋಗ್ತಾರೆ. ಹಾಗೆ ನಾವೆಲ್ಲ ಅಮ್ಮನ ದರ್ಶನ ಮಾಡಿಕೊಂಡು ಕೈ ಮುಗ್ಕೊಂಡು ಹೋಗೋದ್ರಲ್ಲಿ 1 ಗಂಟೆ ಆಗೇ ಬಿಡ್ತು ನೋಡಿ. ಇಲ್ಲೇ ಇನ್ನು ನಾವು ಹೋಗ್ತಾ ಅಲ್ಲಿ ಆ್ಯಕ್ಚುಲಿ ನಾವು ನೆಕ್ಸ್ಟ್ ಡೇ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಇಲ್ಲ ಮತ್ತೆ ನನ್ನ ತಮ್ಮನೂ ಖಾಲಿ ಇದ್ದಾನೆ, ಆಮೇಲೆ ಅವನು ಸಿಗೋದಿಲ್ಲ ಅಂದ್ಬಿಟ್ಟು ನಾವು ಅವತ್ತೇ ರೆಡಿ ಆದ್ವಿ, ಇದ್ದಕ್ಕಿದ್ದಂಗೆ ರೆಡಿ ಆದ್ವಿ. ಯಾಕೆಂದ್ರೆ ಮನೇಲಂತೂ ತುಂಬಾ ಕೆಲಸ ಆಯ್ತು. ಮತ್ತೆ ನಾವು ಇವತ್ತು ಸಿಗಲ್ಲ ಅಂದ್ರೆ ಮತ್ತೆ ಇನ್ನೂ 1 ವಾರ ಸಿಗೋದಿಲ್ಲ. ಹಾಗೆ ನಮ್ಮ ಹೊಸಪೇಟೆ ಡ್ಯಾಮ್, ತುಂಗಭದ್ರಾ ಡ್ಯಾಮ್ ನೋಡಿ ಎಷ್ಟು ನೀರು ಬಂದಿದೆ ಅಂದ್ರೆ ಸಖತ್ ನೀರು ಕಣ್ರಿ. ನೋಡಿ ಇಷ್ಟು ಬೇಗನೆ ಇನ್ನೂ ಆಗಸ್ಟ್ಗೆ ಹಂಗ ಫಿಲ್ ಆಗೋದು, ಇಷ್ಟು ಬೇಗ ತುಂಬ್ಕೊಂಡ್ಬಿಟ್ಟಿದೆ. ಇಷ್ಟು ನೀರಿದಾವೆ ಅಂದ್ರೆ 2 ಕಣ್ಣು ಸಾಲದು ನೋಡಕ್ಕೆ, ಅಷ್ಟು ನೀರಿದಾವೆ ನೋಡ್ರಿ. ನೀರ್ ಅಂದ್ಕೊಂಡ್ರೆ ನನಗೆ ಅಷ್ಟೇ ಇಷ್ಟ, ಅಷ್ಟೇ ಭಯ ಕೂಡ ಇದೆ ನನ್ಗಾದ್ರೆ. ಯಾವಾಗಾದ್ರೂ ನೀವು ಹೋಗ್ಬನ್ನಿ, ಯಾವಾಗಾದ್ರಲ್ಲ ಇವಾಗೆ ಹೋಗ್ಬನ್ನಿ, ಚೆನ್ನಾಗಿದೆ ನೋಡಕ್ಕೆ. ಇದಕ್ಕಿಂತ ಒಳಗಡೆ ಹೋಗ್ಬೋದು ಇನ್ನು ನೀವು. ನಾನಿನ್ನು ಒಳಗಡೆ ಹೋಗಿಲ್ಲ, ಯಾಕಂದ್ರೆ ನನ್ಗಷ್ಟು ಟೈಮು ಇಲ್ಲ, ಪುರ್ಸೊತ್ತೋ ಇಲ್ಲ ನೋಡಿ. ಇವಾಗ ಹೋಗ್ಬೇಕು ಅನ್ಕೊಂಡಿದೀನಿ. ನೆಕ್ಸ್ಟ್ ನಾನು ಏನಾದ್ರು ತುಂಗಭದ್ರಾ ಡ್ಯಾಮ್ ಒಳಗಡೆ ನೋಡಕ್ ಹೋದ್ರೆ ನಾನು ನಿಮ್ಗೆ ಅದನ್ನದು ವಿಡಿಯೋ ಮಾಡಿ ಹಾಕ್ತೀನಿ. ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೂ ತಿಳಿಸ್ತೀನಿ. ನನ್ಗೆ ಏನ್ ಗೊತ್ತಿರುತ್ತೋ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಟೆನಲ್ ಹತ್ರ ಬಂದ್ವಿ. ಈ ಟೆನಲ್ಗೆ ಹೋದ್ರೇನೆ ಒಂಥರ ಅನ್ಸುತ್ತೆ ನೋಡಿ ನನ್ಗೆ. ಆದ್ರೆ ಕ್ಲೈಮೇಟ್ ಕೂಡ ಒಂದ್ ಸ್ವಲ್ಪ ಬಿಸಿಲು, ಒಂದ್ ಸ್ವಲ್ಪ ಮೋಡ ಮುಚ್ಕೊಳ್ಳೋದಾಗೆ ಹಾಗೆಲ್ಲ ಇತ್ತು ನೋಡಿ. ಹೊಸಪೇಟೆ ಇನ್ನ ಟೆನಲ್ ದಾಟಿದ್ರೆ ಹೊರಗಡೆ ವ್ಯೂ ಹೆಂಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನನ್ಗಾದ್ರೆ ಬೈಕ್ ಮೇಲೆ ಹೋಗ್ಬೇಕಾದ್ರೆ ಈ ವಿಷಯಕ್ಕೆ ಮಾತ್ರ ನಾನು ತುಂಬಾ ಖುಷಿ ಪಡ್ತೀನಿ. ನಾನಾದ್ರೆ ವಾತಾವರಣ, ವ್ಯೂಸ್ ಎಲ್ಲ ಚೆನ್ನಾಗಿದೆ. ವಾತಾವರಣ ಒಂದೊಂದ್ಸಲ ಹಂಗೆ ಕೋಲ್ಡ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ. ನನ್ಗೆ ಸಖತ್ ಇಷ್ಟ ಈ ತರ ಬೆಟ್ಟ ಗುಡ್ಡ ಮರ ಗಿಡಗಳೆಲ್ಲ ಇದ್ರೆ. ಹಾಗೆ ಇಲ್ಲಿ ಸೋಫಾ ಇದ್ದು ನಾವು ಬರ್ತಾ ಕೇಳೋಣ ಅಂತ ಸುಮ್ಮನಾದ್ವಿ. ನಾವಿನ್ನು ಬೆಳಗ್ಗೆ ಬೇರೆ ತಿಂಡಿ ತಿಂದಿರ್ಲಿಲ್ಲ, ಯಾಕಂದ್ರೆ ಪುರ್ಸೋತೆ ಇಲ್ಲ ಮನೇಲಿ. ಮಕ್ಕಳಿಗೆ ಪಲಾವ್ ಮಾಡಿದ್ದೆ. ನಮ್ಮ ಮನೆಯವರು ಬೆಳಿಗ್ಗೆ ಅಂತೂ ಪಲಾವ್ ತಿನ್ನೋದೇ ಇಲ್ಲ. ರೈಸ್ ಐಟಮ್ ಕಡಿಮೆ, ತುಂಬಾನೇ ಕಡಿಮೆ. ಅದಕ್ಕೆ ನಾನು ಜಾಸ್ತಿ ಚಪಾತಿ ರೊಟ್ಟಿನೇ ಮಾಡೋದು. ಸೊ ಹಂಗಾಗಿ ನಾನು ಇವತ್ತು ಕೆಲಸ ಇದ್ದಿದ್ದ ಕಾರಣ ನಾನು ಏನೂ ಮಾಡಲಿಲ್ಲ. ಯಾಕಂದ್ರೆ ಪಾರ್ಲರಲ್ಲಿ ಕೆಲಸಕ್ಕೆ ಸ್ವಲ್ಪ ಏನೋ ತರೋದಿತ್ತು ಮೆಟೀರಿಯಲ್ ಎಲ್ಲ, ಅಲ್ಲಿ ತಂದು ಕೊಟ್ಟು ಮತ್ತೆ ನಾವೇನು ಬಜಾರಿಗೆ ಬಂದು ನಮ್ದೇನು ಬೇರೆ ಕೆಲಸ ಐತಂತ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾನೇ ಟೈಮ್ ಆಗಿತ್ತು. ಸೊ ಹಂಗಾಗಿ ನಾವು ಕೂಡ, ನಾನು ನನ್ನ ತಮ್ಮನು ಹಂಗೆ ಬಂದ್ವಿ. ನಮ್ಮ ಮನೆಯವರು ಅವರು ಬ್ಯಾಂಕಿಗೆ ಹೋಗ್ತೀನಿ ಅಂತ ಹೋದ್ರು. ನಾವ್ ಈ ಕಡೆ ಬಂದು ಸ್ವಲ್ಪ ನಾವು ತಿಂಡಿ ಎಲ್ಲ ತಿನ್ಕೊಂಡು, ಬೆಳಿಗ್ಗೆ ಮತ್ತೆ ನಾನು ಊಟ ಮಾಡೋದೇನ್ ಬೇಡ ಸದ್ಯ, ಏನಾದ್ರು ಲೈಟಾಗಿ ತಿಂಡಿ ತಿನ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಇಡ್ಲಿ, ದೋಸೆ, ಒಂದು ಸಿಂಗಲ್ ವಡ ತಗೊಂಡ್ವಿ. ನನ್ಗಂತೂ ಇಡ್ಲಿ ಇದ್ಬಿಟ್ರೆ, ಬಿಸಿ ಇಡ್ಲಿ ಇದ್ರೆ ಸಖತ್ ಇಷ್ಟ ನೋಡಿ. 2 ಇಡ್ಲಿ ಸಪ್ಪನ ಇಡ್ಲಿ ತಿಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಚಟ್ನಿ ಸಾಂಬಾರು ಏನು ಬೇಡ ನನ್ಗಾದ್ರೆ. ಹಾಗೆ ಅವರು ಹೋಟೆಲ್ ಅವ್ರು ಹೇಳಿದ್ರು ಬಿಸಿ ವಡ ಇದೆ ಅಂತೇಳಿ. ನನ್ಗೆ ವಡ ಕ್ರಿಸ್ಪಿ ಆಗಿತ್ತು, ಚೆನ್ನಾಗಿತ್ತು ನೋಡಿ. ಎಷ್ಟು ಬಿಸಿಯಾಗಿದೆ ಅಂದ್ರೆ ಸಖತ್ತಾಗಿತ್ತು. ನಂಗೆ ವಡ, ಇಡ್ಲಿ, ಸಾಂಬಾರ್, ಚಟ್ನಿ, ನನ್ಗಂತೂ ಇವೆಲ್ಲ ಇದ್ಬಿಟ್ರೆ ಸಾಕು, ಏನು ಬೇಡ ಬೇರೆ ಅನ್ಸ್ಬಿಡುತ್ತೆ. ನಮ್ಮ ಮನೆಯವರು, ನಮ್ಮ ತಮ್ಮ ಆದ್ರೆ ನಂಗೆ ಇವಳಿಗೆ 2 ಇಡ್ಲಿ ಕೊಡಿಸ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾಳೆ ಎಲ್ಲ ಹೋದಾಗ ಅಂತೇಳಿ. ಅವ್ರು ಹಂಗೆ 2 ಬಿಸಿ ಇಡ್ಲಿ ತಿಂದ್ಬಿಡಪ್ಪ ನೀನು, ಸುಮ್ಮನೆ ಆಗ್ಬಿಡಪ್ಪ ಅಂದ್ಬಿಡ್ತಾರೆ ಇಬ್ರು. ಮಾಮ ಅಳಿಯ ಇಬ್ರು ಹಂಗೆ ನೋಡಿ. ಹಾಗೆ ನಾವು ತಿನ್ಕೊಂಡು ಬಿಲ್ಲೆಲ್ಲ ಕೊಟ್ಬಿಟ್ಟು ಬಂದ್ವಿ. ಬಿಲ್ ಎಷ್ಟಾಗಿದೆ ಅಂತ ನೋಡ್ಬೇಕಾ? ತೋರಿಸ್ತೀನಿ ನೋಡಿ. 175 ಆಗಿದೆ. ಯಾಕಂದ್ರೆ ರಿಚೆಸ್ಟ್ ಹೋಟೆಲ್ ಎಲ್ಲ ಅಷ್ಟೇ ನೋಡಿ, ನಂದೇ ಹೆರಿಟೇಜ್ ಅಂತ ಹೇಳ್ಬಿಟ್ಟದು. ನಾವು ಅಲ್ಲಿಂದ ತಿನ್ಕೊಂಡು ಸೀದಾ ನಮ್ಮ ಕಾಸ್ಮೆಟಿಕ್ ಶಾಪ್ ಏನಿದೆಯಲ್ಲ, ಫಸ್ಟ್ ಬ್ಯೂಟಿ ಸೆಂಟರ್ ಅಂತ ಹೇಳ್ಬಿಟ್ಟು ನಾವಿನ್ನು ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದು
ನನ್ಗೇನೇನು ಆಲ್ರೆಡಿ ಅವ್ರ ಪಾಪ ಫೋನ್ ಮಾಡ್ತಾನೆ ಇದ್ರು. ಆ್ಯಕ್ಚುಲಿ ಆ ಬ್ರದರ್ ಮುಂಬೈಗೇನೋ ಹೋಗ್ಬೇಕಿತ್ತಂತೆ. ಮ್ಯಾಮ್ ನೀವು ಯಾವತ್ತು ಬಂದರೆ ನಾನು ಸಿಗ್ತೀನಿ, ಇಲ್ಲಾಂದರೆ ಮತ್ತೆ ಇನ್ನೊಂದು ವಾರ ಸಿಗೋಕ್ಕಾಗಲ್ಲ ಅಂತ ಅವರು ಹಂಗೆ ಅಂದರು. ನನ್ನ ತಮ್ಮ ಕೂಡ ಹಾಗೆ ಅಂದಿದ್ದ. ಸೊ ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಜಾಸ್ತಿ ಅಂತ ಹೇಳ್ಬಿಟ್ಟು ನನಗೊಂದು ಸ್ವಲ್ಪ ಫೇಶಿಯಲ್ ಕಿಟ್ಸ್ ಬೇಕಿತ್ತು, ಅದನ್ನು ಖಾಲಿಯಾಗಿತ್ತು ನೋಡಿ. ಅದೊಂದು ಸ್ವಲ್ಪ ತಗೊಂಡು ಚೇರ್ಸ್ ಎಲ್ಲ ತಗೊಂಡು ಸದ್ಯಕ್ಕೆ ನನಗೆ ಈಗ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಯಾಕಂದರೆ ನೆಕ್ಸ್ಟ್ ಇನ್ನೂ ತಗೋಬೇಕು. ಕೆಲವೊಂದು ಐಟಮ್ಸ್ ಎಲ್ಲ ನನ್ನ ಹತ್ರ ಆಲ್ರೆಡಿ ಇದ್ದಾವೆ, ಯಾವ ಇಲ್ಲ ಅನ್ನೋಗಿಲ್ಲ. ಬಟ್ ಖಾಲಿಯಾಗಿರೋ ತಗೊಳ್ತಾ ಇದ್ದೀನಿ. ನನಗೆ ನೆಕ್ಸ್ಟ್ ನನ್ನ ಪಾರ್ಲರ್ಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ತಗೋತೀನಿ. ಹಾಗೆ ನಾನೆಲ್ಲ ತಗೊಂಡು ಬಿಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಇನ್ನೂ ತಗೊಳ್ಳೋದಿತ್ತು, ಅದೆಲ್ಲ ನೆಕ್ಸ್ಟ್ ಫ್ರೈಡೇ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಆದರೆ ಇನ್ನೂ ಹೋಗಿಲ್ಲ ನೋಡಿ, ಹೋಗಬೇಕು. ಹಾಗೆ ಇವರು ಕೊಟ್ರೇಶ ಅಂತ ಹೇಳ್ಬಿಟ್ಟು ಈ ಬ್ರದರು ಬೊಮ್ಮನಹಳ್ಳಿಯಿಂದ ಏನಾದರೂ ನಿಮಗೆ ಹೊಸಪೇಟೆಯಿಂದ ನಿಮ್ಗೆ ಏನಾದರೂ ಐಟಮ್ಸ್ ತರಿಸ್ಕೊಳ್ಳೋದಿದ್ರೆ ಈ ಬ್ರದರ್ ಯಾವಾಗ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಹೊಸಪೇಟೆಯಲ್ಲೇ ಇರ್ತಾರೆ ನೋಡಿ. ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀನಿ. ಹೊಸಪೇಟೆಯಿಂದ ನೀವು ಬೊಮ್ಮನಹಳ್ಳಿಗೆ ತರಿಸ್ಕೋಬೋದು, ಅಂದರೆ ಇಷ್ಟು ಚಾರ್ಜ್ ಅಂತ ಮಾಡ್ತಾರೆ ಅವರು. ಹಾಗೆ ನಮ್ಮ ಹರಿದು ಬೈಕ್ ಏನೋ ರಿಪೇರಿ ಆಗಿದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಸರ್ವಿಸ್ ಸೆಂಟರ್ ಅಂತೇಳಿ, ಈ ಅಂಕಲ್ಗೆ ಇಷ್ಟು ಕಣ್ಣು ಶಾರ್ಪ್ ಇದೆ ಅಂದರೆ ಸಿಕ್ಕಾಬಟ್ಟೆ ಕಣ್ಣು ಶಾರ್ಪ್ ಇದೆ ನೋಡಿ. ಅವ್ರು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ರೆ ನಮಗೆ ಈಗಲೇ ಸರಿಯಾಗಿ ಕಾಣ್ತಾ ಇಲ್ಲ. ಅವ್ರಿಗೆ ಹೇಳಿದೆ, ಅಂಕಲ್ ನಾನು ವಿಡಿಯೋ ಮಾಡ್ತಾ ಇದ್ದೀವಿ, ಯೂಟ್ಯೂಬ್ ಬ್ಲಾಗ ಅಂತ ಕೇಳಿದ್ರು. ಹೌದು ಅಂಕಲ್ ಅಂದರೆ ಹೇಳಿದ್ರು ನೋಡಿ, ಚೆನ್ನಾಗಾಯಿತು, ಒಳ್ಳೇದು, ನೈಸ್, ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿದರು. ಹಾಗೆ ನಾವು ಇವ್ರ ಹತ್ರ ಬಂದ್ವಿ. ಪಾಪ ಇವ್ರಿಗೆ ಮಾತು ಬರಲ್ಲ ನೋಡಿ, ಆದರೂ ಕರೆಕ್ಟಾಗಿ ಹೇಳ್ತಾರೆ ಏನಿದೆ ಏನಿಲ್ಲ ಅಂಥೇಳಿ. ನಮ್ಮ ಗಾಡಿ ಇಲ್ಲೇ ನಿಂತಿದೆ ನೋಡಿ ಇನ್ನು. ಹಾಗೆ ನಮಗೂ ಇನ್ನು ಟೈಮ್ ಆಗಿತ್ತು, 3:30 ಸುಮಾರೇನೋ ಆಯಿತು. ನಾವೆಲ್ಲ 2:30 ಸುಮಾರು ಆಯ್ತು, ಸಾರಿ 2:30 ಆಗಿತ್ತು. ಹಾಗೆ ನಾವಿನ್ನು ಬಂದು ಸ್ವಲ್ಪ ಮಕ್ಕಳಿಗೆಲ್ಲ ಸ್ವೀಟ್ಸ್ ಎಲ್ಲ ತೊಗೊಳ್ಬೇಕಿತ್ತು. ನೀವು ಬಿಕಿನೀರಿ ಸ್ವೀಟ್ಸ್ ಅಂತ ಇದೆ, ನಾನು ಯಾವಾಗಲೂ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲೇ ತೊಗೋತೀನಿ. ಹಾಗೆ ಡಾಮಿನೋಸಿಗೆ ಬಂದು ಏನು ಆಫರ್ ಇದೆ ಅಂತ ಹೇಳಿದ್ರು. ಸೊ ನೋಡೋಣ, ಅದು ಒಂದು ಆಫರ್ ಮುಗಿಸ್ಕೊಳ್ಳೋಣ, ಚೆನ್ನಾಗಿದೆ ಅಲ್ವಾ ಅಂತ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವಲ್ಲಿ ಹೋಗಿ ನಾವನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡ್ವಿ. ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಪರವಾಗಿಲ್ಲ, ತಿನ್ಬೋದು. ಈ ಥರ ಆಫರ್ ಇದ್ದಿದ್ದೆಲ್ಲ ತಗೋಬೇಡಿ, ಅಷ್ಟು ಚೆನ್ನಾಗಿರಲ್ಲ. ನಾವು ಪರ್ಸ್ನಲ್ಲಾಗಿ ಇನ್ನು ಆರ್ಡ್ರ್ ಮಾಡ್ಕೊಂಡು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಗೆ ಹೇಗೆ ಬೇಕೋ ಅದು ತಗೋಬೋದು. ಬಟ್ ಆಫರ್ ಇರೋದಾದರೆ ಅವ್ರು ಕೊಟ್ಟಿದ್ದೇ ತಗೋಬೇಕಾಗತ್ತೆ, ಬೇಡ. ಹಾಗೆ ನಾವೆಲ್ಲ ಪಿಜ್ಜಾ ತಿಂದು ಕೂಲ್ ಡ್ರಿಂಕ್ಸ್ ತೊಗೊಂಡು ನಾವಿನ್ನು ರಿಟರ್ನ್ ಊರಿಗೆ ಹೋಗಬೇಕಾಯಿತು. ನಾವು ಊರಿಗೆ ಹೋಗೋಷ್ಟೊತ್ತಿಗೆ ಆಗಲೇ 3:30 ಆಗಿತ್ತು. ಇನ್ನು ಖುಷಿ ಬರೋ ಟೈಮ್ ಕೂಡ ಆಗಿತ್ತು. ನಾನು ಇನ್ನು ನಮಗೆ ಟೈಮ್ ಆಗುತ್ತೆ, ಇನ್ನು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಓನರ್ ಮಗ ಏನಿದ್ದಾನಲ್ಲ ಚಿನ್ನು, ಅಕ್ಕನ ಮಗ ಹೇಳಿದೆ, ನಾನು ಆಂಟಿ ನಾನು ಕರ್ಕೊಂಬರ್ತೀನಿ ಬಿಡಿ ಅಂತ ಅಂದ. ಅವ್ನು ಸಿಂಚನೂ ಫೋನ್ ಮಾಡಿದ್ಲ ಅವತ್ತು, ಚಿನ್ನುಗೆ ಹೇಳಿದ್ದೀನಿ ಅಂತ ಹೇಳ್ದೆ ನೋಡಿ. ಹಾಗೆ ಮರಮ್ನಳ್ಳಿಯಲ್ಲಿ ಜೋಡಿ ತೇರಿದೆ ನೋಡಿ. ಇದು ಯಾವಾಗೂ ಜಾತ್ರೆ ಆಗುತ್ತೆ, ಅಷ್ಟು ನೆನಪಿಲ್ಲ ನನಗೆ. ಜೈ ಬಜರಂಗಿ ಬಲಿ ನೋಡಿ, ಆಂಜನೇಯ ಸ್ವಾಮಿ ಟೆಂಪಲ್ ಹೆಂಗಿದೆ. ಹಾಗೆ ನಮ್ಮ ವೆಹಿಕಲ್ ಕೂಡ ಇಲ್ಲಿ ಮುಂದೆ ಹೋಗ್ತಾ ಇತ್ತು. ಅವ್ರ ಬ್ರದರ್ ಫೋನ್ ಮಾಡಿದ್ರು, ಮ್ಯಾಮ್ ಎಲ್ಲಿದ್ದೀರಾ ನೀವು ಅಂತೇಳಿ. ನಾವು ಬರ್ತಾ ಇದೀವಿ ಬ್ರದರ್, ನಿಮ್ಮಿಂದನೇ ಇದ್ದೀವಿ, ನೀವು ಹೋಗಿ ಅಂತ ಹೇಳಿದೆ. ಇಲ್ಲಪ್ಪ ಯಪ್ಪ, ಗೇಟ್ ತೊಟ್ಟಕ್ಕೆ ಹೋಗಲ್ಲ, ಹಂಗಾಗಿ ಗೇಟ್ ಇರಿಸ್ಕೊಂಡಿದ್ದು ಮೊನ್ನೆ. ₹20 ರೀ. ₹20 ಕ್ಲೀನಾಗಿ ಇಟ್ಬ ಒಳಗ. ಇದು ನಮ್ಮ ಮನೆಯವ್ರಲ್ಗ ₹50 ಕೊಡ್ತು ನೋಡು.
ಏ ದೊಡ್ಡದೈತಲ್ಲ ರೀ ಅದಕ್ಕೆ. ನೋಡ್ದ ಅದೆಷ್ಟು ದೊಡ್ಡದೈತೆ ಫೇಶಿಯಲ್ ಬೆಡ್. ವಜೆ ಐತೆನಾ? ವಜೆ ಐತಾ? 3,500 ನೋಡಿ ತರ್ಸ್ಕೆ. ಹಾಂ ತಗೋಬ ಅದೊಂದು ತಗೋಬ. ಮತ್ತೆ ಎಷ್ಟು ಮಾಡಿ ಅದನ್ನು? ಒಂದು ಚೇರ್ 3,500 ಅಮ್ಮ. ಹಾಂ ಇಲ್ಲಿ ಇದನ್ನು ತಗೊಂಡಾಗ 100 ರೂಪಾಯಿ ಕೊಡ್ತೀನಿ. ಇದಕ್ಕೆ 100 ರೂಪಾಯಿ. ಮನೆಗೆ ಹೋಯಲ್ಲ ನೋಡೋಳು ಇಲ್ಲ. ಪೈಸೆ ಕೊಡಮ್ಮ. ಇದಕ್ಕೆ ಮಾಮ್ಗೆ 20 ರೂಪಾಯಿ ಡಬ್ಬಿ ಅಂದಲ್ಲ. ಏಯ್ ನಿನಗೆ ಎಷ್ಟು ಓದಿತ್ತಲ್ಲ ಅದ್ರ ಕೊಟ್ಟಿದ್ದಿಲ್ಲ. 500 ರೂಪಾಯಿ ಪೆಟ್ರೋಲ್ ಹಾಕ್ಸಿನಿಲ್ಲ. ನಾವೇನು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಖುಷಿನೂ ಕರ್ಕೊಂಬಂದಿದ್ದ ಚಿನ್ನು ಕೂಡ ನೋಡಿ ಅವಳು ಹಿಂಗೆ ಆಟ ಆಡ್ತಿದ್ದಾಳೆ. ನಮ್ಮ ಮನೆಗಿಂತ ಜಾಸ್ತಿ ಅವಳು ಅಲ್ಲೇ ಕೆಳಗಡೆನೇ ಇರೋದು. ಅವರು ಹಂಗೆ ನೋಡ್ಕೋತಾರೆ. ಆಮೆ ಇದೆ ಅವ್ರ ಮನೇಲಿ, ಆಮೆ ಜೊತೆ ಆಟ ಆಡ್ತಾ ಇದ್ದಾಳೆ ನೋಡಿ. ಅವ್ರ ಮನೇಲಿ ಇದ್ರೆ ನನಗೆ ಯಾವ ಚಿಂತೆನೇ ಇಲ್ಲ. ಹಾಗೆ ನಾ ಇನ್ನು ಮೇಲ್ ಬಂದು ನಾನು ಸಂಜೆ ಕೆಲಸ ಏನೇನೆಲ್ಲ ಇತ್ತು ಕಸ ಗೂಡಿಸ್ಬಿಟ್ಟು ಪಾತ್ರೆ ತೊಳೆದು ಮತ್ತೆ ನೈಟ್ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕಿತ್ತು. ಬೆಳಿಗ್ಗೆಯಿಂದ ಮನೆಗೆ ಏನು ಮಾಡಿಲ್ಲ ನೋಡಿ. ಬೆಳಿಗ್ಗೆ ಪಲಾವ್ ಮಾಡಿದ್ ಬಿಟ್ರೆ ಇನ್ನೇನು ಮಾಡಿರಲಿಲ್ಲ. ಪಾಪ ಮಧ್ಯಾಹ್ನ ನಮ್ಮ ಮನೆಯವ್ರು ಅದೇ ಪಲಾವ್ ಊಟ ಮಾಡಿದ್ದಾರೆ. ಹಾಗೆ ಇಲ್ಲಿ ಖುಷಿಗೆ ಹೋಮ್ವರ್ಕ್ ನಡೆಸ್ತಾ ಇದ್ದಾನೆ ನನ್ನ ತಮ್ಮ ಕೂಡ. ನನಗೆ ಅಂತ ಸಿಕ್ಕಾಬಟ್ಟೆ ಕೋಲ್ಡ್ ನೋಡಿ. ಯಾವಾಗಲೂ ಈ ವಾತಾವರಣಕ್ಕೆ ಶೀತ ಆಗೇ ಇರುತ್ತೆ ನಂಗಾದ್ರೆ, ಬೈಕಬಡ್ಡಿ ಡಿಸ್ಟರ್ಬೆನ್ಸ್ ಆದರೆ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಇತ್ತು. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರಬೇಕಾದ್ರೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.